ನಮ್ಮ ಬಿಜಾಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಅಪ್ಪಗಳು ಬರೆದಂತ ಪ್ರವಚನಗಳದಾಗ ಒಂದು ಪುರುಷಾರ್ಥದಲ್ಲಿ ಒಂದು ಬ್ರಹ್ಮಾನಂದ ಅಂತ ಬರುತ್ತೆ. ಆ ಬ್ರಹ್ಮಾನಂದ ಹೆಂಗಿರ್ತದ ಅನ್ನೋದಕ್ಕೆ ಇಲ್ಲಿ ಗುರುಗಳು ಸಿದ್ದೇಶ್ವರ ಅಪ್ಪಗಳು ಬರೆದಂತದ್ದನ್ನ ನಾನು ಈ ತಮಗೆ ತಿಳಿಯಪಡಿಸ್ತೀನಿ. ಥ್ಯಾಂಕ್ ಯು ಮಾಸ್ಟರ್. ಜ್ಯೋತಿ ಮೇಡಮ್ ಒಬ್ರು ಬಂದಾರೆ, ನಾನು ನೋಡೋಣ. ಜ್ಯೋತಿ ಮೇಡಮ್ ಬಂದಿದ್ರೆ ಹ್ಯಾಂಡ್ ರೈಸ್ ಮಾಡಿ. ನೀವು ಯಾಕೋ ಫೋನ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂತ. ಜ್ಯೋತಿ ಮೇಡಮ್ ಇದ್ದೀರಾ? ಇಲ್ಲ. ಓಕೆ ಮಾಸ್ಟರ್, ನಾನೇ ತಗೋತೀನಿ. ವಿಷಯ ಏನಂದ್ರ ಪುರುಷಾರ್ಥ ಅನ್ನುವಂತ ಈ ಪುಸ್ತಕದಿಂದ ಆಯ್ದ ಭಾಗ ಬ್ರಹ್ಮಾನಂದ ಅಂತ ಹೇಳಿ. ಇದು ಬ್ರಹ್ಮಾನಂದ ಅಂದ್ರ ನಮಗೆ ಆನಂದಗಳಲ್ಲಿ ಒಂದು ಮಹದಾನಂದ ಬ್ರಹ್ಮಾನಂದ ಅಂತೀವಲ್ಲ, ಬ್ರಹ್ಮಾನಂದ ಆಯ್ತು ನೋಡು, ಸ್ವರ್ಗ ಸುಖ ಅಂತ ಹೇಳ್ತೀವಲ್ಲ, ಆ ತರ ಇದು ಒಂದು ಬ್ರಹ್ಮಾನಂದ ಅಂತ ಹೇಳಿ. ಚತುರ್ವಿಧ ಪುರುಷಾರ್ಥಗಳಲ್ಲಿ ಮೊದಲಿಗೆ ನಾನು ಸಿದ್ದೇಶ್ವರ ಅಪ್ಪಗಳಿಗೆ ಮತ್ತು ಪೂಜ್ಯ ಪಿತಾಮಹ ಪತ್ರಿಜಿ ಗುರುಗಳಿಗೆ ವಂದಿಸುತ್ತಾ, ಈ ವೇದಿಕೆಯ ಮಾಸ್ಟರ್ ಆದಂತ ರಂಗನಾಥ್ ಗುರುಗಳಿಗೆ ವಂದಿಸುತ್ತಾ, ಈ ಅವಕಾಶವನ್ನು ಮಾಡಿಕೊಟ್ಟಂತ ನಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಮುಂದಿನ ಸರ್ದಿನ ನಾನು ತಗೊಂತಿದ್ದೀನಿ. ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮವು ಪ್ರಥಮ ಪುರುಷಾರ್ಥ. ಅದು ಉಳಿದೆಲ್ಲ ಪುರುಷಾರ್ಥಗಳಿಗೆ ಆಧಾರ. ಧಾರ್ಯತೆ ಅನೇತ ಇತಿ ಧರ್ಮ ಅಂದ್ರೆ ಇದು ಸಂಸ್ಕೃತ ಶ್ಲೋಕ. ಧಾರ್ಯತೆ ಅನೇತ ನೀತಿ ಇತಿ ಧರ್ಮ. ಯಾವುದು ನಮ್ಮನ್ನು ರಕ್ಷಿಸುತ್ತದೆ, ಪೋಷಿಸುತ್ತದೆ, ಜೀವನದ ಕಳೆಯನ್ನು ಸೊಬಗನ್ನು ಹೆಚ್ಚಿಸುತ್ತದೆ, ಅದು ಧರ್ಮ. ಒಂದೇ ವಾಕ್ಯದಲ್ಲಿ ಹೇಳುವುದಾದರೆ ಕಾಯುವುದು ಧರ್ಮ, ಕೊಲ್ಲುವುದು ಅಧರ್ಮ. ಅಂದ್ರ ಈ ಕಟಕರನ್ನ ಏನ ಇರ್ತಾರಲ್ಲ, ಕಟಕರೊಬ್ರು ಈ ಪ್ರಾಣಿಗಳನ್ನು ವಧೆ ಮಾಡ್ತಾರಲ್ಲ, ಅವರು ಅಧರ್ಮಿಗಳು ಅಂತ ಹೇಳ್ಬೋದು. ಇಲ್ಲಿ ಕಾಯುವರಂದ್ರೆ ಈಗ ಮಹಾಸ್ವಾಮಿಗಳು ಎಲ್ಲರೂ ಇಡೀ ಲೋಕ ಸಮಸ್ತ ಸುಖಿನೋ ಭವಂತು, ಜೀವ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾದಿ ಭವಂತು ಅಂತ ಹೇಳಿ ಎಲ್ಲರಿಗೆ ಹರಿಸಿ ಹಾರೈಸ್ತಾರಲ್ಲ, ಅವರು ಧರ್ಮವಂತರು. ಈ ಪ್ರಾಣಿಗಳನ್ನು ವಧೆ ಮಾಡಿ ಅನೀತಿ ಅಸಂಬದ್ಧದಿಂದ ನಡ್ಕೊಳ್ಳುವಂತರು ಅಧರ್ಮರು ಅನ್ನುವಂಥದ್ದು. ಇಲ್ಲಿ ಒಂದೇ ವಾಕ್ಯದಲ್ಲಿ ಹೇಳುವುದಾದ್ರೆ ಕಾಯುವುದು ಧರ್ಮ, ಕೊಲ್ಲುವುದು ಅಧರ್ಮ. ಬೀಜವನ್ನು ಬಿತ್ತಿ ನೀರು ಹರಿಸಿ ಗೊಬ್ಬರ ಹಾಕಿ ಮರವನ್ನು ಬೆಳೆಸುವುದು ಧರ್ಮ. ತನ್ನಷ್ಟಕ್ಕೆ ತಾನು ಬೆಳೆದು ಹೂ ಬಿಟ್ಟು ಕಾಯಾಗಿ ಹಣ್ಣಾಗುವ ಸಮಯದಲ್ಲಿ ಆ ಮರವನ್ನು ಕಡಿದು ಹಾಕುವುದು ಅಧರ್ಮ. ಅಧರ್ಮ ಏನ್ ದೂರ ಇಲ್ರಿ, ಧರ್ಮಕ್ಕ ಅಧರ್ಮಕ್ಕ. ಒಂದು ಮರವನ್ನು ಕಡಿಯುವುದು ಕೂಡ ಅಧರ್ಮನೇ. ಅಂದ್ರೆ ಅದು ಪ್ರಕೃತಿ ಮಾತೆ ತಾನಾಗಿ ಬೆಳೆದಿರ್ತದ. ನೀರ್ ಹಾಕಿ ಗೊಬ್ಬರ ಹಾಕಿ ಪೋಷಿಸಿದ್ರು ಕೂಡ ಒಂದು ತನ್ನಷ್ಟಕ್ಕೆ ತಾನು ಬೆಳೆದು ಹೂ ಬಿಟ್ಟು ಕಾಯಾಗಿ ಹಣ್ಣಾಗುವ ಸಮಯದಲ್ಲಿ ಗಿಡವನ್ನು ಕೊಲ್ತಾರಲ್ಲ, ಅದು ಅಧರ್ಮಿಗಳೇ, ಅಧರ್ಮಗಳ ಕೆಲಸನೇ ಅದು ಅಂತ ಇಲ್ಲಿ ಗುರುಗಳು ಹೇಳ್ತಾರ. ಆ ಮರವನ್ನು ಕಡಿದು ಹಾಕುವುದು ಅಧರ್ಮ. ದಾರಿಯಲ್ಲಿ ಭೇಟಿಯಾದವರಿಗೆ ನಗುತ್ತಾ ಮಾತಾಡಿಸುವುದು ಧರ್ಮ. ನೋಡಿಯೂ ನೋಡದಂತೆ ಮುಖ ತಿರುಗಿಸಿಕೊಂಡು ಹೋಗುವುದು ಅಧರ್ಮ. ಧರ್ಮಕ್ಕ ಅಧರ್ಮಕ್ಕ ಬಹಳ ಗಜಗಜಾಂತರ ವ್ಯತ್ಯಾಸ ಏನಿಲ್ರಿ. ಸರಳ ಸುಂದರ ಸುಲಲಿತವಾಗಿ ಬರ್ದಾರ. ಹೆಂಗಂದ್ರ ಅವ್ರುಗಳ ನುಡಿಯಲ್ಲಿ ಕೇಳುವುದೇ ಒಂದು ಚಂದ. ಯಾಕಂದ್ರೆ ನಾವು 11-12 ವರ್ಷ ಇಲ್ಲಿ ಸಿದ್ದೇಶ್ವರ ಆಶ್ರಮದಾಗ ಪ್ರವಚನ ಪಗೊಳ್ದು ಕೇಳಿವಿ. ಅವ್ರ ಭಾಷೆ, ಅವರು ಮಾತಾಡೋ ಶೈಲಿ ತುಂಬಾ, ಯಾಕಂದ್ರೆ ಎಂಥವ್ರಿಗೆ ತಿಳಿಯಬಡಿಸುವಂತಹದ್ದು ಒಂದು ಮಾತುಗಳು. ಅವರು ನಮ್ಮ ದೇಹಕ್ಕೆ ಆಧಾರ ಪ್ರಾಣ. ನಾವೀಗ ಉಸಿರಾಡ್ತೀವಿ ಅಂದ್ರೇನೆ ನಮ್ಮ ಪ್ರಾಣ ಶಕ್ತಿ ಒಳಗ ವಿಶ್ವಮಯ ಚೈತನ್ಯ, ವಿಶ್ವಮಯ ಪ್ರಾಣ ಶಕ್ತಿ ನಮ್ಮೊಳಗೆ ಹರಿತಾ ಇದೆ. ಅದಕ್ಕಾಗಿ ನಾನೀಗ ಮಾತಾಡ್ತೀನಿ ಅಂದ್ರೂ ಕೂಡ ನನ್ನೊಳಗ ಆ ಶಕ್ತಿ ಹರಿತಾ ಇದೆ. ನಮ್ಮ ದೇಹಕ್ಕೆ ಆಧಾರ ಯಾವುದು? ಪ್ರಾಣಶಕ್ತಿನೆಲ್ಲ ಆಧಾರ. ನಮ್ಮ ಕಣ್ಣಿನ ಕಳೆ, ಮೈಯಲ್ಲಿಯ ಕಾವು, ಉತ್ಸಾಹ ಎಲ್ಲವೂ ಬರುವುದು ಪ್ರಾಣದಿಂದ. ಮೈ ತಣ್ಣಗಾದ್ರೆ ನಾವ್ ಇರಂಗಿಲ್ಲ, ನಮ್ಮ ದೇಹದೊಳಗೆ ಉಸಿರು ಕೂಡ ಇರಂಗಿಲ್ಲ. ಮೈ ಕಾವು ಆಗ್ಬೇಕಾದ್ರ, ನಾವು ಕಣ್ಣಿನ ಕಳೆ ಹೆಚ್ಚಬೇಕಾದ್ರ, ಉತ್ಸಾಹ ಉಲ್ಲಾಸದಿಂದ ಇರ್ಬೇಕಾದ್ರೂ ಕೂಡ ನಮ್ಗ ಪ್ರಾಣಶಕ್ತಿ ಅತ್ಯವಶ್ಯಕ. ಆ ಪ್ರಾಣಶಕ್ತಿಯಿಂದನೇ ನಮ್ಗೆ ಇಷ್ಟೆಲ್ಲಾನು ಬರ್ತದ. ನಮ್ಮ ದೇಹಕ್ಕೆ ಆಧಾರ ಯಾವ್ದಾಗಿರ್ತದ ಅಂದ್ರೆ ಪ್ರಾಣಶಕ್ತಿನೇ. ದೇಹಕ್ಕೆ ಆಧಾರ ಪ್ರಾಣ. ನಮ್ಮ ಕಣ್ಣಿನ ಕಳೆ, ಮೈಯ ಕಾವು, ಉತ್ಸಾಹ ಎಲ್ಲವೂ ಬರುವುದು ಪ್ರಾಣದಿಂದ. ದೇಹಕ್ಕೆ ಪ್ರಾಣವು ಆಧಾರವಾಗಿರುತ್ತದೆ. ನಮ್ಮ ದೇಹಕ್ಕ ಪ್ರಾಣನೇ ಒಂದು ಆಧಾರ. ಈ ಇಂಥ ಸ್ಥೂಲಕಾಯವನ್ನು ಹೊತ್ತು ತಿರುಗುದು, ಸಣ್ಣ ಒಂದು ಒಳಗಿರುವಂತ ಕಾಣದೇ ಇರುವಂತ ಆ ಉಸಿರು ನಮ್ಮನ್ನು ಎಲ್ಲ ಇಡೀ ದೇಹವನ್ನು ಕೂಡ ರಕ್ಷಿಸ್ತದ. ಅದು ಇಲ್ಲ ಅಂತಂದ್ರೆ ಒಂದು ಕ್ಷಣ ಮಾತ್ರದಲ್ಲಿ ಈ ದೇಹ ಅನ್ನುವಂಥದ್ದು ಕೊಡ್ಡಾಗಿ ಹೋಗ್ತದ, ಇದು ಶವವಾಗಿ ಹೋಗ್ತದ. ದೇಹಕ್ಕೆ ಪ್ರಾಣವು ಆಧಾರವಾಗಿರುವಂತೆ ಬದುಕಿಗೆ ಆಧಾರವಾಗಿರುವುದು
ಧರ್ಮ. ಧರ್ಮವಿಲ್ಲದೆ ಮನುಷ್ಯನಾಗಲಿ ಜಗತ್ತಾಗಲಿ ನೆಮ್ಮದಿಯಿಂದ ಇರಲಾರದು. ಆದುದರಿಂದ ಧರ್ಮವೇ ಜಗದಾಧಾರ. ಈ ಧರ್ಮದ ಅಂಗಗಳು ಪ್ರಧಾನವಾಗಿ 5. ಯಾವ್ಯಾವದವ ಅಂದ್ರ, ಧರ್ಮ ಮನುಷ್ಯನಿಗೆ ಹೇಗೆ ಪ್ರಾಣಶಕ್ತಿ ಮುಖ್ಯವೋ ಹಾಗೆ ನಾವು ಬದುಕ್ಲಿಕ್ಕ, ಸಮಾಜಕ್ಕ, ಯಾವುದೇ ತರದ ಜಗತ್ತಾಗಲಿ ಮನುಷ್ಯರಾಗ್ಲಿ ಬದುಕ್ಬೇಕಾದ್ರೂ ಕೂಡ ಒಂದು ಧರ್ಮ ಅನ್ನುವಂಥದ್ದು ಬೇಕೇ ಬೇಕು. ಈಗ ನಮ್ಮ ದೇಹಕ್ಕೆ ಪ್ರಾಣಶಕ್ತಿ ಎಷ್ಟೇ ಮುಖ್ಯವೋ ನಾವು ಜೀವಿಸ್ಲಿಕ್ಕೆ ಕೂಡ, ಸಮಾಜಮುಖಿಯಾಗಿ ಜೀವಿಸ್ಲಿಕ್ಕೆ ಕೂಡ ಧರ್ಮ ಅಷ್ಟೇ ಮುಖ್ಯ ಅಂತ ಹೇಳಿ ಇಲ್ಲಿ ಸಿದ್ದೇಶ್ವರಪ್ಪಗಳು ಹೇಳ್ತಾರ. 5 ಅಂಶಗಳದಾವ್. ಯಾವ್ಯಾವು ಅಂತಂದ್ರ, 1ನೇದ್ದು ಸತ್ಯ, 2ನೇದ್ದು ಸದ್ವಿನಯ, 3ನೇದ್ದು ಸಂಯಮ, 4ನೇದ್ದು ಸದಾನಂದ ಮತ್ತು ಸತ್ಸಂಗ. ನಾವೀಗ ಮಾಡ್ತೀವಲ್ವಾ, ಈ ಸದ್ ಮಾಡೋದೇನು? ಸತ್ಸಂಗ, ಸ್ವಾಧ್ಯಾಯ, ಧ್ಯಾನ, ಸತ್ಸಂಗ, ಸ್ವಾಧ್ಯಾಯ. ಇವು 3 ನಾವು ರೂಢಿಗತ ಮಾಡ್ಕೊಂಡಾಗ ಮಾತ್ರ ನಮ್ಮ ಜೀವನ ಪರಿಪೂರ್ಣ ಆಗ್ತದ ಅನ್ನುವಂಥದ್ದು. ಇಲ್ಲಿ ಮೊದಲೇದ್ದು, ನಮ್ಮ ತಲೆಯೊಳಗೆ ಪರಮ ಸತ್ಯ ಪರಮಾತ್ಮನ ಅರಿವು ಇರಬೇಕು. ನಡೆಯಲ್ಲಿ ವಿನಯ, ಮನದಲ್ಲಿ ಸಂಯಮ, ಹೃದಯದಲ್ಲಿ ಸಂತಸ ಅಥವಾ ಆನಂದವಿರಬೇಕು. ಇವುಗಳಲ್ಲಿ ಸಂಯಮ ಗುಣವು ಶ್ರೇಷ್ಠವಾದದ್ದು. ನಮ್ಮ ತಲೆಯೊಳಗ ಮತ್ತು ಪರಮ ಸತ್ಯ ಪರಮಾತ್ಮನ ಅರಿವು ಇರಬೇಕು. ನಡೆಯಲ್ಲಿ ವಿನಯ, ಮನದಲ್ಲಿ ಸಂಯಮ, ಹೃದಯದಲ್ಲಿ ಸಂತಸ ಅಥವಾ ಆನಂದ. ಇವುಗಳಲ್ಲಿ ಸಂಯಮ ಗುಣವು ಶ್ರೇಷ್ಠವಾದದ್ದು. ಇವು 3 ಮನುಷ್ಯನಾದವಾಗ ಇವು ನಮ್ಮಲ್ಲಿ ಇರ್ಬೇಕಾದಂತ ಒಳ್ಳೆಯ ಗುಣಗಳು. ಇವುಗಳನ್ನ ಬಿಟ್ಟು ನಾವು ಬೇರೆ ಗುಣಗಳನ್ನು ಬೆಳೆಸ್ಕೊಂಡೇವು ಅಂತಂದ್ರೆ ನಾವು ಅಧರ್ಮ ಕಡೆನೆ ಹೋದಂಗ ನಾವು ಅನ್ನುವಂಥದ್ದಿಲ್ಲ. ಇವು ಯಾವ ಅಂತಂದ್ರೆ ಇಷ್ಟು ಶ್ರೇಷ್ಠವಾದ ಗುಣಗಳು. ನಮ್ಮ ನಡೆ ನುಡಿ ಎಲ್ಲದರಲ್ಲಿಯೂ ನಿಯಂತ್ರಣ ಇರಬೇಕು. ನಮ್ಮ ತಲೆಯೊಳಗಿನ ರಾಗ ದ್ವೇಷಗಳು ಮತ್ತೊಬ್ಬರ ತಲೆಗೆ ಹಾಕಬಾರದು. ನಮ್ಮ ಮನೆಯೊಳಗಿನ ಕಸಗೂಡಿಸಿ ಮತ್ತೊಬ್ಬರ ಮನೆಯ ಮುಂದೆ ಏಕೆ ಹಾಕುವುದು? ನಾವು ಬಹಳಷ್ಟು ಓದಿರಬಹುದು, ಕೇಳಿರಬಹುದು, ನೋಡಿರಬಹುದು. ಹಾಗೆಂದು ಅದೆಲ್ಲವನ್ನು ಅನವಶ್ಯಕವಾಗಿ ಮತ್ತೊಬ್ಬರ ಮುಂದೆ ಹೇಳುವುದು ಒಳ್ಳೆಯದಲ್ಲ. ಒಬ್ಬ ಕವಿ ಏನ್ ಹೇಳ್ತಾನ ಅಂತಂದ್ರ, ನಾವು ಶಾಣ್ಯರಿರ್ಬೋದು, ಓದಿರ್ಬಹುದು, ತಿಳಿದಿರ್ಬಹುದು, ಕೇಳಿರ್ಬಹುದು, ನೋಡಿರ್ಬಹುದು. ಆದ್ರ ನಮ್ಮ ಮನೆಯಲ್ಲಿನ ಕಸ ಬೈದು ಇನ್ನೊಬ್ಬರ ಮನೆ ಮುಂದೆ ಹಾಕಿದ್ರೆ ಅದು ಎಷ್ಟು ಸರಿ? ಅದು ಸಮಾಜಮುಖಿ ಕೆಲಸನ? ಅದು ನಮ್ಮನ್ನು ನಾವು ಸ್ವಚ್ಛಗೊಳಿಸಿದ್ರೆ ಮಾತ್ರ ಅದೊಂದು ಧರ್ಮದ ಕೆಲಸ. ಇಲ್ಲ ಅಂತಂದ್ರೆ ಇದು ಅಧರ್ಮದ ಕೆಲಸ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಇಲ್ಲಿ ಗುರುಗಳು ಹೇಳ್ತಾರ. ಕಣ್ಣುಗಳು 2 ಬಾಯಿ ತಾನೊಂದು, ಏನಿದ್ರ ಅರ್ಥ? ಇಲ್ಲಿ ಕವಿ ಒಂದು ಅರ್ಥನು ತಾನೇ ಹೇಳಿದಾರ. ಮತ್ತ ಅದಕ್ಕೆ ಒಗಟಿನ ರೂಪದಲ್ಲಿ ಇದೇ ಅರ್ಥ ಮಾಡ್ಕೊಳ್ಳಿ ಮಾಸ್ಟರ್. ಕಣ್ಣುಗಳು 2 ಬಾಯಿ ತಾನೊಂದು, ಏನಿದರ ಅರ್ಥ? ಇಮ್ಮಡಿ ನೋಡೈ ಒಮ್ಮಡಿ ಕೇಳೈ ಎಂಬುವುದೇ ಇದರ ಅರ್ಥ. ಇದರ ಅರ್ಥ ನೋಡಿ, ಕಣ್ಣುಗಳು 2 ಬಾಯಿ ತಾನೊಂದು, ಏನಿದರ ಅರ್ಥ? ಪ್ರಶ್ನಾರ್ಥಕ. ಇಮ್ಮಡಿ ನೋಡೈ ಒಮ್ಮಡಿ ಹೇಳೈ ಎಂಬುವುದೇ ಇದರ ಅರ್ಥ. ಕಿವಿಗಳು 2 ಬಾಯಿ ತಾನೊಂದು, ಏನಿದರ ಅರ್ಥ? ಇಮ್ಮಡಿ ಕೇಳೈ ಒಮ್ಮಡಿ ಹೇಳೈ ಎಂಬುವುದೇ ಇದರ ಅರ್ಥ. ಕೈಗಳು 2 ಬಾಯಿ ತಾನೊಂದು, ಏನಿದರ ಅರ್ಥ? ಇಮ್ಮಡಿ ದುಡಿಯೈ ಒಮ್ಮಡಿ ತಿನ್ನೈ ಎಂಬುದೇ ಇದರ ಅರ್ಥ. ಅಂದ್ರ ನಾವು ಮಾಡುವಂತಹ ಕೆಲಸಕ್ಕಿಂತ ಜಾಸ್ತಿ ಖರ್ಚನ್ನ ಮಾಡಬಾರದು. ನಾವು ಹೇಳುವಂತ ಮಾತುಗಳು ಕೂಡ ಜಾಸ್ತಿ ಆಗಿರಬಾರ್ದು. ಆಡುವ ಮಾತುಗಳು ಒಳ್ಳೇದಾಗಿರ್ಬೇಕು. ಜಾಸ್ತಿ ಕೆಲಸ ಮಾಡ್ಬೇಕು, ಸ್ವಲ್ಪ ತಿನ್ಬೇಕು, ಗಳಿಕೆ ಜಾಸ್ತಿ ಮಾಡಬಾರ್ದು ಅನ್ನುವಂಥದ್ದೇ ಈ ಪದದ ಅರ್ಥ. ಮುಂದೆ ನೋಡೋಣ. ನಿಜವಾಗಿಯೂ ನಾವು ಹೆಚ್ಚಿಗೆ ಹೇಳಬೇಕು, ನೋಡಬೇಕು, ದುಡಿಯಬೇಕು, ಕಡಿಮೆ ಹೇಳಬೇಕು, ಕಡಿಮೆ ತಿನ್ನಬೇಕು. ಇದನ್ನೇ ಸಂಯಮವೆನ್ನುತ್ತಾರೆ. ನಾವು ತಿನ್ನೋದು ಎಷ್ಟು ಕಡಿಮೆ ಮಾಡ್ತೀವಿ ಅಂದ್ರೆ ಅಷ್ಟು ಜಾಸ್ತಿ ಆಯುಷ್ಯ ಕೂಡ ಜೀವಿಸ್ತೀವಿ ಅನ್ನುವಂಥದ್ದು. ಯಾಕಂದ್ರ ಒಪ್ಪತ್ತು ಉಂಡವ ಯೋಗಿ, 2 ಹೊತ್ತು ಉಂಡವ ಭೋಗಿ, 3 ಹೊತ್ತು ಉಂಡವನ್ ಹೊತ್ಕೊಂಡು ಹೋಗಿ. ಒಂದು ಶಾಸ್ತ್ರನೇ ಇದೆ, ಒಂದು ನಾನುಡಿನೇ ಇದೆ. ಅದಕ್ಕ ಯಾರು 3 ಹೊತ್ತು ಹೊಟ್ಟೆ ತುಂಬಾ ಹೊಟ್ಟೆ ಬೆರೆಯಂಗ ತಿಂತಾರಂದ್ರ ಅವ್ರಿಗೆ ಆಯುಷ್ಯ ಕೂಡ ಕಡಿಮೆ. ಯಾಕಂದ್ರೆ ನಮ್ಮ ದೇಹ ಒಂದು ಯಂತ್ರವಲ್ಲ. ಅದು ಆ ಯಂತ್ರಕ್ಕೆ ಎಷ್ಟು ರುಬ್ಬದ ಕೆಪಾಸಿಟಿ ಇರ್ತದೆ ಅದಕ್ಕಿಂತ ಜಾಸ್ತಿ ನಾವು ಹಾಕಿದಾಗ ಅದೆಲ್ಲ ಜಾಸ್ತಿ ಕೆಲಸ ಮಾಡಿ 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 70-80 ವರ್ಷ ಬಾಳುವಂತ ಮನುಷ್ಯ 50ಕ್ಕ ಎಲ್ಲ ರಿಟೈರ್ಮೆಂಟ್ ಆಗಿಬಿಡ್ತೈತೆ. ಎಲ್ಲ ಸಾಮಾನುಗಳು ಅಲ್ಲಿ ಸ್ಪೇರ್ ಕಾರ್ಡ್ಗಳು ಒಳಗೆ ದೇಹದೊಳಗೆ ಕೆಲಸ ಮಾಡದೆ ಹೋದ್ರೆ ನಮ್ಮ ದೇಹಕ್ಕೆ ಆಯುಷ್ಯ ಕೂಡ ಕಡಿಮೆ ಆಗ್ತದೆ ಅನ್ನುವಂಥದ್ದು. ಇಲ್ಲಿ ನಿಜವಾಗಿಯೂ ನಾವು ಹೆಚ್ಚಿಗೆ ಹೇಳಬೇಕು, ನೋಡಬೇಕು, ದುಡಿಯಬೇಕು, ಕಡಿಮೆ ಹೇಳಬೇಕು, ಕಡಿಮೆ ತಿನ್ನಬೇಕು. ಇದನ್ನೇ ಸಂಯಮವೆನ್ನುತ್ತಾರೆ. ಆದರೆ ಮನುಷ್ಯನು ತನ್ನ ತಲೆಯೊಳಗೆ ಇರುವುದನ್ನು ಇನ್ನೊಬ್ಬರ ತಲೆಗೆ ಹಾಕುವುದೇ ತುದಿಗಾಲ ಮೇಲೆ ನಿಂತಿರುತ್ತಾನೆ. ನಾವು ಇನ್ನೊಬ್ಬರಿಗೆ ಏನಾದರೂ ಹೇಳುವುದಾದರೆ ಒಳ್ಳೆಯದನ್ನೇ ಹೇಳ್ಬೇಕು, ಒಳ್ಳೆಯದನ್ನೇ ಮಾತಾಡ್ಬೇಕು, ಒಳ್ಳೆಯದನ್ನೇ ನೋಡ್ಬೇಕು. ಕೆಟ್ಟದ್ದನ್ನು ಹೇಳ್ಬಾರ್ದು, ನೋಡ್ಬಾರ್ದು, ಅದನ್ನ ಮಾತಾಡಬಾರ್ದು ಕೂಡ. ಒಂದು ಹೂಗಂಟಿ ಹೇಳ್ತದೆ. ಇಲ್ಲಿ ಉದಾಹರಣೆ ಮೂಲಕ ಹೇಳ್ತಾರ ಗುರುಗಳು.
ಒಂದು ಹೂಗಂಟಿ ರಸ್ತೆ ಬದಿಯಲ್ಲಿ ಬೆಳೆಯುತ್ತಿತ್ತು. ಇದೀಗ ಎರಡು ಎಲೆಗಳನ್ನು ಬಿಟ್ಟು ಹಚ್ಚ ಹಸಿರಾಗಿ ಕಂಗೊಳಿಸುತ್ತಿತ್ತು. ಅದಕ್ಕೊಂದು ಕನಸು. ಬೆಳೆದು ದೊಡ್ಡದಾಗಿ 4 ಹೂಗಳನ್ನು ನಿಸರ್ಗ ದೇವತೆಯ ಮಡಲಿಗೆ ಅರ್ಪಿಸಬೇಕಂತ ಹೂಗಂಟಿ ಒಂದು ಕನಸು ಕಾಣ್ತದ. ನೋಡ್ರಿ, ಇಲ್ಲಿ ಪ್ರಕೃತಿ ಮಾತೆಯನ್ನು ಕೂಡ ಆ ಗುರುಗಳು ಎಷ್ಟು ಚಂದ ಬರೆದಿದ್ದಾರೆ ಅಂತಂದ್ರ, ಆ ಒಂದು ಸಣ್ಣದ ರಸ್ತೆಯಲ್ಲಿ ಬೆಳೆಯುವಂತ ಅದೇ 2 ಎಲೆ ಚಿಗುರಿದ, 2 ಎಲೆ ಚಿಗುರಿದಂತ ಆ ಹೂಗಂಟಿ ಒಂದು ದೊಡ್ಡದಾದಂತ ಒಂದು ಮಹತ್ತರವಾದಂತ ಕನಸು ಕಾಣ್ತದ. ಎಂತದ್ದು ಅಂತಂದ್ರ, ನಾನು ಬೆಳೆದು ದೊಡ್ಡವರಾಗಿ 4 ಹೂ ಬಿಟ್ಟು ಆ ಪ್ರಕೃತಿ ಮಾತೆಗೆ ನಾನು ಆ ಹೂವಿಂದ ಪೂಜಿಸ್ತೀನಿ ಅಂತ ಅನ್ನುವಂಥದ್ದು ಒಂದು ಹೂಗಂಟಿ ಕನಸು ಕಾಣ್ತದೆ ಇಲ್ಲಿ. ಅದನ್ನ ಎಷ್ಟೆಂದು ವರ್ಣನೆ ಮಾಡಿ ಬರೆದಿದ್ದಾರೆ ಗುರುಗಳು. ಒಂದು ಹೂಗಂಟಿ ರಸ್ತೆಯ ಬದಿಯಲ್ಲಿ ಬೆಳೆಯುತ್ತಿತ್ತು. ಅದೀಗ 2 ಎಲೆಗಳನ್ನು ಬಿಟ್ಟು ಹಚ್ಚ ಹಸಿರಾಗಿ ಕಂಗೊಳಿಸುತ್ತಿತ್ತು. ಅದಕ್ಕೊಂದು ಕನಸು. ಬೆಳೆದು ದೊಡ್ಡದಾಗಿ 4 ಹೂಗಳನ್ನು ನಿಸರ್ಗ ದೇವತೆಯ ಮಡಲಿಗೆ ಅರ್ಪಿಸಿ ಅವುಗಳ ಸೌಂದರ್ಯವನ್ನು ಹೆಚ್ಚಿಸಬೇಕು. ಬಳಿಕ ನೆಮ್ಮದಿಯಿಂದ ಅದನ್ನು ತಿಳಿದು ಬಳಿಕ ನೆಮ್ಮದಿಯಿಂದ ಭೂದೇವಿ ಒಡಲನ್ನು ಸೇರಬೇಕು ಎಂದು ಹೊಂಗನಸೊಂದು ದೇವ ಮಾನವರಿಗೆ ಬೀಳದಂತ ಕನಸು ಆ ಹೂಗಂಟಿ ಕಂಡಿತ್ತು. ಒಂದು ಹೂವ ಸಣ್ಣದೊಂದು ಬಳ್ಳಿ, ಅದು ಮುಳ್ಳಿನ ಹೂಗಂಟಿ ಕನಸು ಕಾಣ್ತದ. ನಾನು ಮುಂದೆ ಬೆಳೆದು ದೊಡ್ಡವಳಾಗಿ ನಿಸರ್ಗ ದೇವತೆಗೆ ಒಂದು 4 ಹೂಗಳಿಂದ ಪುಷ್ಪಗಳಿಂದ ನಾನು ಪೂಜೆ ಮಾಡಿದ್ರ ನನ್ನ ಬೆಳೆದದ್ದಕ್ಕೂ, ನಾನು ಈ ಭೂಮಿ ಮೇಲೆ ನಾ ಬೆಳೆದದ್ದಕ್ಕೂ ಸಾರ್ಥಕ ಅನ್ನುವಂಥದ್ದು ಆ ಹೂಗಂಟಿ ಕೇಳಿಸ್ತದ. ಮಾಸ್ಟರ್, ನನ್ನ ಧ್ವನಿ ಕೇಳಿಸ್ತಿದೆಯಲ್ಲ? ಓಕೆ. ಆದರೆ ಅಷ್ಟರಲ್ಲಿ ಯಾರೋ ಅದನ್ನು ತುಳಿದು ಹಾಕಿದರು. ಮರುದಿನ ಮತ್ತೆ ಆ ಹೂಗಂಟಿ ಅಷ್ಟೇ ಹುಮ್ಮನಸಿನಿಂದ 2 ಹೊಸ ಎಲೆಗಳನ್ನು ಬಾಚಿ ಬೆಳೆಯತೊಡಗಿತ್ತು. ಮರುದಿನ ಮತ್ತೊಬ್ಬ ದಾರಿಕಾರ ಅದನ್ನು ತುಳಿದು ಹಾಕಿದ. ಹೀಗೆ 10 ಸಲ ಆದರೂ ಆ ಹೂಗಂಟಿ ಬೇಸರವೇ ಇಲ್ಲ. ಮತ್ತೆ ಅದೇ ಹುಮ್ಮನಸಿನಿಂದ ಬೆಳೆಯತೊಡಗಿತ್ತು. ಹೊಂಗನಸನ್ನು ಹೊತ್ತು ಮುನ್ನಡೆಯುತ್ತಿತ್ತು. ಪಕ್ಕದಲ್ಲಿದ್ದ ಹೆಮ್ಮರಕ್ಕೆ ಈ ಪುಟ್ಟ ಹೂಗಂಟಿಯ ಉತ್ಸಾಹ ಕಂಡು ಆಶ್ಚರ್ಯವೇ ಆಯಿತು. ಒಂದು ದಿನ ಹೆಮ್ಮರು ಹೂಗಂಟಿಗೆ ಕೇಳಿಯೇ ಬಿಟ್ಟಿತ್ತು, ಜನರು ನಿನ್ನನ್ನು ನಿತ್ಯವೂ ತುಳಿಯುತ್ತಾರೆ, ನಿನಗೇನು ಬೇಸರವಾಗುವುದಿಲ್ಲ ಏನು ಅಂತ. ಒಂದು ಪಕ್ಕದಲ್ಲಿದ್ದಂತ ಒಂದು ದೊಡ್ಡ ಮರ ಹೆಮ್ಮರ ಆ ಸಣ್ಣ ಪುಟ್ಟ ಹೂಗಂಟಿಗೆ ಕೇಳ್ತದಂತ, ನಿನಗೆ ದಿನಾಲು ರಸ್ತೆ ಬದಿಗದಿದಿ, ದಿನಾಲು ಬಂದು 10 ಜನರು ತುಳಿತಾರ, ಮತ್ತೆ ಚಿಗುರ್ತಿದಿ, ಮತ್ತೆ ನಿನಗೆ ತುಳಿತಾರ, ನಿನಗ್ ಬೇಸರವಿಲ್ಲೇನಂತ ಕೇಳಿದಾಗ ಆ ಹೂಗಂಟಿ ಹೇಳ್ತದ, ಜನರು ನಿನ್ನನ್ನು ನಿತ್ಯವೂ ತುಳಿಯುತ್ತಾರೆ, ನಿನಗೇನು ಬೇಸರವಿಲ್ಲೇನಂತ ಕೇಳಿದ್ನಾಗ ಹೂಗಂಟಿ ಹೇಳಿತು, ಬೇಸರಬೇಕೆ ಅಣ್ಣಯ್ಯ, ನನ್ನನ್ನು ಯಾರು ತುಳಿದಿದ್ದಾರೆ ಎಂಬುದೇ ನನಗೆ ಗೊತ್ತಿಲ್ಲ. ಭೂತಾಯಿಯ ಒಡಲಿನಿಂದ ಜೀವರಸವನ್ನು ಹೀರಿಕೊಂಡು ಬೆಳೆಯುವುದಷ್ಟೇ ನನಗೆ ಗೊತ್ತು. ಹೂಗಂಟಿ ಈ ಮಾತನ್ನು ಕೇಳಿದ ಹೆಮ್ಮರವು ಹೆಮ್ಮೆಯಿಂದ ಹೂಗಂಟಿಯ ಬೆನ್ನು ತಟ್ಟಿ ಹೇಳಿತು, ನಿನ್ನ ಬುದ್ಧಿ ಏನಾದರೂ ಈ ಮಾನವರಿಗೆ ಇದ್ದಿದ್ದರೆ ಈ ಜಗತ್ತೇ ಸ್ವರ್ಗವಾಗುತ್ತಿತ್ತು. ಕಳೆದು ಹೋದ ಭೂತಕಾಲದ ಇತಿಹಾಸದ ಸಾವು ನೋವುಗಳನ್ನು ಒಂದು ಕ್ಷಣ ಮರೆತು ಮನುಷ್ಯನು ವರ್ತಮಾನದಲ್ಲಿ ನೆಮ್ಮದಿಯಿಂದ ಬದುಕಲು ಕಲಿಯಬೇಕು. ಇದನ್ನೇ ಸಂಯಮ ಎಂದು ಕರೆಯುತ್ತಾರೆ. ಸಂಯಮ ಅನ್ನೋದಕ್ಕ ಈ ಹೂಗಂಟಿ ಅಂತ ಒಂದು ಸಣ್ಣ ಪುಟ್ಟ ನಿಸರ್ಗ ದೇವತೆಗೆ ಒಂದು ಪೂಜೆ ಮಾಡುವಂತ ಹೂಗಂಟಿ ಮತ್ತು ಹೆಮ್ಮರದ ಉದಾಹರಣೆಯನ್ನು ಇಲ್ಲಿ ಗುರುಗಳು ಕೊಟ್ಟಿದ್ದಾರ. ಇದು ಯಾವುದು ಸಂಯಮ ಇರ್ಬೇಕು ಅಂದ್ರೆ ನಾನು ಚಿಗುರ್ತೀನಿ, ಬೇಕಾದಷ್ಟು ಮಂದಿ ನಾನು ತುಳಿಯಲ್ರಕ್ಕ, ಪ್ರತಿದಿನ ತುಳಿದ್ರು ನಾನು 2 ಎಲೆ ಚಿಗುತು ಮೇಲೆ ಬಂದು ನಾನು ಒಂದಲ್ಲ ಒಂದು ದಿನ ನಾನು ಒಂದು 4 ಹೂ ಬಿಟ್ಟು ಆ ನಿಸರ್ಗ ದೇವತೆಗೆ ಪ್ರೀತಿಯಿಂದ ನಾನು ಭಕ್ತಿಯಿಂದ ಪೂಜೆ ಮಾಡ್ತೀನಿ ಅನ್ನುವಂಥದ್ದು. ಅಂದ್ರೆ ಸಂಯಮ ಎಷ್ಟು ತಾಳ್ಮೆ ಇರ್ತದ ಅಂದ್ರೆ ಅಷ್ಟು ಬೆಳಿತಾನ ಮನುಷ್ಯ ಅನ್ನುವಂಥದ್ದು. ಧರ್ಮದ ಮತ್ತೊಂದು ಲಕ್ಷಣವೆಂದರೆ ಅದು ಆನಂದ. ಇಲ್ಲಿ 5 ಇದನ್ನು ನೋಡಿದ್ವಿ ನಾವು ಬ್ರಹ್ಮಾನಂದದೊಳಗ, ಸತ್ಯ, ಸದ್ವಿನಯ, ಸಂಯಮ, ಸದಾನಂದ ಮತ್ತು ಸತ್ಸಂಗ ಅಂತ ಹೇಳಿ. ಅದರಲ್ಲಿ ಆನಂದ ಧರ್ಮದ ಮತ್ತೊಂದು ಲಕ್ಷಣವೆಂದರೆ ಅದು ಆನಂದ. ಮಾನವ ಜೀವನದ ಅಂತಿಮ ಗುರಿಯು ಆತ್ಮಾನಂದ ಪಡೆಯುವುದೇ ಆಗಿದೆ. ಜೀವನದಲ್ಲಿ ಆನಂದ ಒಂದಿಲ್ಲದಿದ್ದರೆ ಏನಿದ್ದರೂ ಪ್ರಯೋಜನ. ಬದುಕಿನಲ್ಲಿ ಎಲ್ಲಾ ಗಳಿಕೆಗೆ ಅರ್ಥ ಬರುವುದು ಸುಖ ಸಂತಸ ಆನಂದದಿಂದಲ್ಲವೇ? ಹಾಗಾದರೆ ಆನಂದ ಎಂದರೇನು, ಅದನ್ನು ಪಡೆಯುವುದು ಹೇಗೆ ಎನ್ನುವುದನ್ನು ನಾವು ಅರಿಯಬೇಕಾಗುತ್ತದೆ. ನಮ್ಗೆ ಏನಿದ್ರೇನು, ಬಂಗಾರ ತಟ್ಟೆಯಲ್ಲಿ ಉಂಡ್ರೇನು, ಬೆಳ್ಳಿ ತಟ್ಟೆಯಲ್ಲಿ ಉಂಡ್ರೇನು, ನಾವು ಸ್ವರ್ಗದಾಗ ಹೋದ್ರೇನು, ವಿಮಾನದಾಗ ಹತ್ತಿದ್ರೇನು, ನಮ್ಮ ಸುಖನೇ ಇರ್ಲಿಲ್ಲ, ನೆಮ್ಮದಿನೇ ಇರ್ಲಿಲ್ಲ ಅಂದ್ರೆ ಯಾವುದನ್ನು ಎಲ್ಲಾನು ನಶ್ವರ ಆಗ್ತದೆ. ಸುಖ ಸಂತಸ ಬಲ್ಲಿ ಇತ್ತು ಅಂತಂದ್ರ ಒಂದು ಗುಡಿಸಲೊಳಗ ನೆಮ್ಮದಿಯಿಂದ ಗಂಜಿ ಕುಡಿದ್ರು ಕೂಡ ಅದು ಮೃಷ್ಟಾನ್ನ ಆಗ್ತದ ಅನ್ನುವಂಥದ್ದು ಇಲ್ಲಿ ಹೇಳ್ತಾರೆ ಗುರುಗಳು. ನಮ್ಮ ಋಷಿ ಮುನಿಗಳು ರಚಿಸಿರುವ ವೇದಾಗಮನಗಳಲ್ಲಿ ಆನಂದ ಬ್ರಹ್ಮೇತಿ ವೈಚಾರ್ಯತೆ ಎಂದು ಹೇಳಲಾಗಿದೆ.
ಆನಂದವೆಂದರೆ ಬ್ರಹ್ಮನೆಂದು ತಿಳಿದುಕೊಳ್ಳು ಎಂಬುದು ಇದರ ಅರ್ಥವಾಗಿದೆ. ಈ ಅರ್ಥದಲ್ಲಿ ಆನಂದವು ಬ್ರಹ್ಮನ ಸ್ವರೂಪವಾಗಿದೆ. ಆದುದರಿಂದ ಯಾರ ಅಂತರಂಗದಲ್ಲಿ ಅಥವಾ ಮನದಲ್ಲಿ ಆನಂದವು ನೆಲೆಸಿರುವುದೋ ಅವರಿಗೆ ದೇವರ ದರ್ಶನ ಅನುಭವ ಆಗಿದೆ ಎಂದೇ ಅರ್ಥ ಮಾಡಿಕೊಳ್ಬೇಕು. ನಾವು ಯಾರು ಸಂತಸದಿಂದ ನಗುತ್ತಾ ಸುಖವಾಗಿ ಆನಂದದಿಂದ ಅದಾರ ಅಂತಂದ್ರ ಅವ್ರಿಗೆ ಬ್ರಹ್ಮದೇವನ ಒಲುಮೆಯಾಗಿದ್ದ ದೇವರ ದರ್ಶನ ಆಗೈತಿ, ಅವ್ರು ಸಂತಸವಾಗಿದ್ದಾರ ಅಂತ ನಾವು ತಿಳ್ಕೊಬೇಕಿಲ್ಲಿ ಅನ್ನುವಂಥದ್ದು. ವಿದೇಶದ ಮಹಾ ತತ್ವಜ್ಞಾನಿ ಸಾಕ್ರಟಿಸ್ ಹೇಳ್ತಾರ, ನಿಸರ್ಗವು ಕರುಣಿಸಿದ ಶ್ರೇಷ್ಠ ಸಂಪದವೆಂದರೆ ಅದು ಸಂತಸ ಅಥವಾ ಆನಂದ. ಎಲ್ಲಾ ಸಿರಿ ಸಂಪದಕ್ಕೆ ಅರ್ಥ ಬರುವುದೇ ಈ ಸಂತಸ ಅಥವಾ ಆನಂದ. ಈ ಸಂತಸ ಆನಂದ ಇದ್ದಾಗಲೇ ಅಲ್ಲವೇ ಬಂಗಾರದ ತಟ್ಟೆಯಲ್ಲಿ ಪಂಚಪಕ್ವಾನ ಅಡಿಗೆಯನ್ನು ಮಾಡಿ ತಾಯಿ ಮಗನ ದಾರಿಯನ್ನು ಕಾಯುತ್ತಿದ್ದಾಳೆ. ಮಧ್ಯರಾತ್ರಿ ಮಗನು ಕುಡಿದು ಮನೆಗೆ ಬಂದು ಉಣ್ಣದೆ ತಿನ್ನದೆ ಮಲಗಿದ್ದೇನೆ ಆ ತಾಯಿಗೆ ಅಂತ ಸಂತಸ ಆಗ್ತದೆ. ತಾಯಿ ಅಡಿಗೆ ಮಾಡಿ ಕಾಯ್ಕೋತ ಕುಂತಿರ್ತಾಳ. ಆ ಮಗ ದುಶ್ಚಟಕ ಬಲಿಯಾಗಿ ಕುಡಿದು ತಿಂದು ತೂರ್ಯಾಡ್ಕೊತ ಮನೆಗೆ ಬಂದಾಗ ಆ ತಾಯಿಗೆ ಅಂತ ಸಂತೋಷ ಆಗ್ತದ. ಆಕೆ ಹೇಗೆ ಊಟ ಮಾಡಿ ಮಲಗ್ತಾಳ, ಆಕೆನು ಕೂಡ ಉಪಾಸನೆ ಮಲಗುವಂತದ್ದು ಮಗನ ಸ್ಥಿತಿಯನ್ನು ನೋಡಿ ಎನ್ನುವಂಥದ್ದು ಇಲ್ಲಿ ಸಂತೋಷ ಹೆಂಗಾಗ್ತದ. ಸಂತೋಷವಾಗುತ್ತದೆ. ಬಡ ಗುಡಿಸಲೇ ಇರಲಿ, ಕಟಿ ರೊಟ್ಟಿ ಚಟ್ನಿಯೇ ಇರಲಿ, ದುಡಿದು ದಣಿದು ಹಸಿದು ಬಂದ ಮಗನನ್ನು ಉಣತೊಡಗಿಸಿದರೆ ಪಂಚಪಕ್ವಾನವು ಅವರ ಮುಂದೆ ಏನೂ ಅಲ್ಲ. ಬಡ ಗುಡಿಸಲೇ ಅರಮನೆ ಆಯಿತೆ ದೇವರು, ಹೆಚ್ಚೇನು ಸಂತಸದ ರೂಪದಲ್ಲಿ ಅಲ್ಲಿ ಸ್ವರ್ಗವೇ ಇಳಿದಿರಿ. ದೇವರೇ ಅವತರಿಸಿದ್ದಾನೆ. ಬಂಗಾರದ ಹಣತೆಯಾದರೂ ಅದು ಉರಿಯದೇ ಇದ್ದರೆ ಏನು ಪ್ರಯೋಜನ? ಮಣ್ಣಿನ ಹಣತೆಯಾದರೂ ಚಿಂತೆ ಇಲ್ಲ, ಅದು ಉರಿಯುತ್ತಿರಬೇಕು. ಸುತ್ತೆಲ್ಲ ಸಂತಸದ ಬೆಳಕು ಹಬ್ಬಿರಬೇಕು. ಇಲ್ಲಿ ಉದಾಹರಣೆ ಕೊಡ್ತಾರ, ಬಂಗಾರದ ಹಣತೆ ಕೂಡ ಇದ್ರೂ ಕೂಡ ಅದು ಎಣ್ಣೆ ದೀಪ ಇಲ್ದೆ ಹಚ್ಚಿದ್ರು ಕೂಡ ಉರಿಯದೆ ಹೋದ್ರ ಆ ಬಂಗಾರದ ದೀಪಕ್ಕೆ ಪ್ರಯೋಜನ ಎಲ್ಲಿ? ಅದು ದೀಪ ಅದ್ರದ್ದು ಬೆಳಕು ಕೊಡುವುದು ಒಂದೇ ಇருக்கு ಗೊತ್ತು. ಅದಕ್ಕೆ ಬಂಗಾರ ದೀಪದಲ್ಲಿ ಇದೀನಿ ಅಂತ ಹೆಚ್ಚಿಗೆ ಕೊಡಂಗಿಲ್ಲ, ಮಣ್ಣಿನ ಹಣತೆಯಲ್ಲಿ ಇದೀನಿ ಅಂತ ಕಮ್ಮಿ ಕೊಡಂಗಿಲ್ಲ. ಆದ್ರ ಹಣತೆ ಉರಿಬೇಕು. ಅದಕ್ಕಾಗಿ ಬಂಗಾರದಾದ್ರೇನು ಮಣ್ಣಿಂದಾದ್ರೇನು ಬೆಳಕು ಬೆಳಕೆ ಅದು ಸುತ್ತೆಲ್ಲ ಸಂತಸದ ಬೆಳಕು ಬಿದ್ದಿರಬೇಕು. ಜೀವನದಲ್ಲಿ ನಮಗೆ ಏನು ದೊರೆಯುವುದು ಅದರಲ್ಲಿ ಯಾರು ನೆಮ್ಮದಿಯಿಂದ ಇರುತ್ತಾರೋ ಅವರೇ ಸಂತಸರು, ಶರಣರು. ನಾವು ಈ ಜಗತ್ತಿಗೆ ಬಂದದ್ದು ನಕ್ಕು ನಲಿಯಲಿಕ್ಕೆ ವಿನಃ ಮತ್ತು ಗೋಳಾಡಲಿಕ್ಕಲ್ಲ. ಇದರ ಅರ್ಥ ನಾವು ಜೀವನದಲ್ಲಿ ಹೆಚ್ಚಿನದನ್ನು ಏನು ಗಳಿಸಬಾರದು ಬೆಳೆಸಬಾರದು ಎಂದಲ್ಲ, ಆದರೆ ಇದ್ದುದರಲ್ಲಿ ಸಂತಸದಿಂದ ಇರುವುದನ್ನು ಮರೆಯಬಾರದು ಅಷ್ಟೇ. ನೆರೆಯವರೊಂದಿಗೆ ಹೋಲಿಸಿಕೊಂಡು ಮರುಗುವುದೇಕೆ? ನೆರೆಮನೆಯವರು ಬಟ್ಟೆ ತೊಳೆಯುವ ಯಂತ್ರ ತಂದರೆಂದು ನಾವು ಅದನ್ನು ತರುವುದು, ಬಳಿಕ ಅವರು ಕಾರು ತಂದರೆಂದು ನಾವು ಕಾರು ತರುವುದು ಸರಿಯೇ? ಒಂದು ವೇಳೆ ಅವರು ವಿಮಾನ ತಂದರೆ ನಾವು ಅದನ್ನು ತರಲಿಕ್ಕಾಗ್ತದೇನು? ಬೆಳೆಸುವುದಕ್ಕೆ ಯಾರದು ತಕರಾರು ಇಲ್ಲ. ಆದರೆ ಇರುವುದರಲ್ಲಿ ಸಂತಸದಿಂದ ಇರಲು ಬರದಿದ್ದರೆ ಎಷ್ಟು ಗಳಿಸಿ ಏನು ಮಾಡುವುದು? ನಾವು ಯಾವುದೇನು ಇದ್ದುದರಲ್ಲಿ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅನ್ನುವಂಥದ್ದೊಂದು ಗಾದೆ ಮಾತು ಕೂಡ ಇದೆ. ಹಾಸಿಗಿಂತ ಜಾಸ್ತಿ ಚಾಚಿದ್ರೆ ಕಾಲು ಹೊರಗೆ ಬೀಳ್ತಾವ ಅನ್ನೋದು. ಅಂದ್ರ ನಮ್ಮ ಸಂಸಾರ ನಮ್ಮ ಇತಿಮಿತಿ ಎಷ್ಟಿದೆ ಅಷ್ಟರಲ್ಲಿ ನಾವು ಜೀವನ ಮಾಡ್ಬೇಕು. ಹೆಚ್ಚಿನದು ಮಾಡಿದ್ರೆ ಸಾಲ ಗುರಿ ಆಗ್ತೀವಿ, ಸಾಲಗಾರ ಬಂದು ಕಾಟ ಕೊಡ್ತಾರ ಅನ್ನುವಂಥದ್ದು. ಇಲ್ಲಿನೂ ಕೂಡ ಅವ್ರ ಗುರುಗಳು ಅಷ್ಟೇ ಹೇಳ್ಯಾರ. ಆಜು ಬಾಜು ಮನೆಯವ್ರು ಏನೋ ತಗೊಂಡ್ರು, ಎರಡಂತಸ್ತಿನ ಮನೆ ಕಟ್ಟಿಸಿದ್ರು, ಅವ್ರು ಕಾರ್ ತಗೊಂಡ್ರು, ನಾನು ತಗೋಬೇಕು ಅಂತ ಮಾಡಿದ್ರ ಅವರ ಐಶಕ್ತಿನ ಮೇರೆಗೆ ಈಗ ನಮ್ಮ ಪ್ರಪಂಚದ ಏನು ಇರ್ತದ ಆದಾಯ ಅದರ ಅನುಗುಣವಾಗಿ ನಾವು ಬದುಕಬೇಕು ಅನ್ನುವಂಥದ್ದು. ಇಲ್ಲಿ ಮತ್ತೊಬ್ರು ಇನ್ನೊಂದು ತಗೊಂಡಾರ ಅಂತ ನಾವು ತಗೊಂಡ್ರ ನಾವು ಅಲ್ಲಿ ಚಿಂತೆಗೆ ಗುರಿ ಆಗ್ತೀಯೇ ಹೊರತು ನಮ್ಗೆ ನೆಮ್ಮದಿ ಅಂತೂ ಸಿಗುದಿಲ್ಲ ಅನ್ನುವಂಥದ್ದು. ಒಂದು ಇಲ್ಲಿ ಕತ್ತೆ ಉದಾಹರಣೆ ತಗೊಂತಾರ, ಹೇಳ್ತಾರ. ತಾಯಿ ಕತ್ತೆ ಮರಿಕತ್ತೆಗೆ ಹೇಳಿತಂತೆ. ಒಂದು ಕತ್ತೆಯ ಉದಾಹರಣೆ ಮೂಲಕ ತಾಯಿ ಮತ್ತು ಮರಿಕತ್ತೆಗೆ ಉದಾಹರಣೆ ತಗೊಂತಾರ. ತಾಯಿ ಕತ್ತೆ ಮರಿಕತ್ತೆಗೆ ಹೇಳಿತು, ನಾನು ಭಾರ ಹೊತ್ತು 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 ಆಯುಷ್ಯವನ್ನೇ ಕಳೆದಿದ್ದೇನೆ. ನೀನು ಅದನ್ನೇ ಮಾಡಿ ಬಂಧನಕ್ಕೆ ಬೀಳಬೇಡ, ಸ್ವತಂತ್ರವಾಗಿ ಬದುಕಲು ಕಲಿ. ಮರಿಕತ್ತೆಯು ತಾಯಿಯ ಮಾತನ್ನು ಕೇಳಲಿಲ್ಲ. ಭಾರ ಹೊತ್ತು ನೋಡುವೆನೆಂದು ಭಾರ ಹೊತ್ತಿತ್ತು. ಈ ಮರಿಯ ಚೆನ್ನಾಗಿದೆ ಎಂದು ಮಾಲೀಕನು ಅದಕ್ಕೆ ಭಾರ ಹೊರಲು ಹಚ್ಚಿದ. ಮುಂದೆ ಆ ಮರಿಯು ಆಯುಷ್ಯದ ತುಂಬಾ ಭಾರ ಬರುವುದು ತಪ್ಪಲಿಲ್ಲ. ನಾವು ಒಮ್ಮೆ ಹಿತೈಷಿಗಳ ಮಾತನ್ನು ಅವಶ್ಯಕವಾಗಿ ಕೇಳಬೇಕು, ಆದರೆ ಹಿತೈಷಿಗಳ ಹಾಗೆ ನಟಿಸುವವರ ಮಾತನ್ನು ಮಾತ್ರ ಎಂದು ಕೇಳಬಾರದು. ಇಲ್ಲಿ ಕೂಡ ನಮ್ಗೆ ಜ್ಞಾನ ಇರ್ಬೇಕು, ಸಂಯಮ ಅಂತ ಹೇಳ್ತೀವಿ, ತಿಳುವಳಿಕೆ ಇರ್ಬೇಕು. ಯಾರು ಹಿತವರು, ಯಾರು ಕೆಟ್ಟದ್ದು ಹೇಳ್ತಾರ, ಯಾರು ಒಳ್ಳೇದ್ ಹೇಳ್ತಾರ ಅನ್ನುವಂಥದ್ದು ಗ್ರಹಿಸುವಂತ ಶಕ್ತಿ ಕೂಡ ನಮ್ಗಿರ್ಬೇಕು. ಅವ್ರು ನಮ್ಗೆ ಹಿತೈಷಿಗಳಂತೆ ಕಂಡ್ರು ಕೂಡ ನಟನೆ ಮಾಡಿ ಹೇಳ್ತಾರೋ ಆತ್ಮಭಾವದಿಂದ ಹೇಳ್ತಾರ ಅನ್ನುವಂಥದ್ದು ಕೂಡ ನಾವಿಲ್ಲಿ ವಿಚಾರ ಮಾಡ್ಬೇಕನ್ನುವಂಥದ್ದು. ನೆರೆಮನೆಯವರು ಬಟ್ಟೆ
ಒಳ್ಳೆಯ ಬಟ್ಟೆಯನ್ನು ತರುತ್ತಾರೆ, ನಿಮಗೆ ಮನೆಗೆ ಕರೆದು ಹಾಲು ಕುಡಿಸಿ ಹೇಗಿದೆ ಬಟ್ಟೆ ಎಂದು ಕೇಳುತ್ತಾರೆ. ಬಟ್ಟೆ ಏನೋ ಪರವಾಗಿಲ್ಲ, ಆದರೆ ಇದರ ಬೆಲೆ ಎಷ್ಟು ಎಂದು ನೀವು ಕೇಳುತ್ತೀರಿ. ಸುಮಾರು 5,000 ರೂಪಾಯಿ ಎಂದು ಹೇಳುತ್ತಾರೆ. ಬೆಲೆ ತುಂಬಾ ದುಬಾರಿ ಆಯ್ತು, ಒಂದೇ 1,000 ರೂಪಾಯಿಯಲ್ಲಿ ಇದಕ್ಕಿಂತ ಚೆನ್ನಾಗಿರುವ ಬಟ್ಟೆ ಬರುತ್ತಿತ್ತು ಎಂದು ನೀವು ಹೇಳಿದರೆ ಅವರ ನೆಮ್ಮದಿಯಿಂದ ಇರುವುದು ಹೇಗೆ? ನಿಮ್ಮ ಮನೆಯ ಬಾಗಿಲು ಕಿಟಕಿ ಸರಿ ಇಲ್ಲ, ಅದರಿಂದ ನಿಮಗೆ ಕಾಡಾಟ ಹತ್ತಿದೆ, ಬಾಗಿಲು ಕಿಟಕಿಗಳನ್ನು ಬೇರೆ ಕಡೆ ಕುಂದರ್ಸ್ರಿ ಅಂತಂದ್ರ ನಿಮ್ಗೆ ನೆಮ್ಮದಿಯಾಗಿರ್ತದನ್ನೋ. ಇನ್ನೊಬ್ರು ಬಟ್ಟೆ ತೋರ್ಸ್ಲಿಕ್ಕೆ ನಿಮ್ನ ಕರ್ದಾರಂದ್ರ ನೋಡೋದು ಬರೋದು ಅಷ್ಟೇ ನಿಮ್ ಕೆಲ್ಸ. ಅವ್ರಿಗೆ ಈ ಗುರುಗಳು ಹೇಳ್ತಾರ, ನೋ ಕಮೆಂಟ್, ನೋ ಜಡ್ಜ್ಮೆಂಟ್, ನೋ ಆರ್ಗ್ಯುಮೆಂಟ್ ಅಂತ ಹೇಳಿ. ನಾವು ಕರ್ದಾರ ಅಂತಂದ್ರೆ ಹೋಗಿ ನೋಡೋದದ, ಖುಷಿ ಪಡೋದದ, ಬರೋದದ. ಅದಕ್ಕೊಂದು ಮಾತು ಹೇಳಿ ಇನ್ನೊಂದು ಅವ್ರ ತಲೆ ಹುಳ ಬಿಟ್ಟು ಬರುವಂತದ್ದು ಆಗ್ಬಾರ್ದು ಅನ್ನುವಂಥದ್ದು ಇಲ್ಲಿ. ಟೈಮ್ ಎಷ್ಟಾಯ್ತು ಅನ್ನೋ ಮತ್ತು ಇನ್ನೊಂದು 10 ನಿಮಿಷ. ಭಾರತೀಯ ಹಿರಿಯರೊಬ್ಬರು ವಿದೇಶಕ್ಕೆ ಹೋಗಿದ್ದರು. ವಿದೇಶಿಯರ ಮೈಬಣ್ಣ ಕೆಂಪು, ಭಾರತೀಯರದು ಕಂದು ಅಥವಾ ಸಾದಗಪ್ಪು. ವಿದೇಶಿಯರು ತಮ್ಮ ಭಾರತೀಯ ಹಿರಿಮೆಗೆ ನಿಮ್ಮ ಮೈಬಣ್ಣ ಹೀಗೇಕೆ ಕಂದಾಗಿದೆ ಎಂದು ಹಿರಿಯಾಳಿಸಿ ನೋಡಿದರು. ಆಗ ನಮ್ಮ ದೇಶದ ಹಿರಿಯರು ಕೊಟ್ಟ ಉತ್ತರವು ತುಂಬಾ ಸೊಗಸಾಗಿದೆ. ರೊಟ್ಟಿಯನ್ನು ಅರ್ಧ ಮರ್ಧ ಬೇಯಿಸಿದರೆ ಅದು ನಿಮ್ಮಂತೆ ತೀರಾ ಬೆಳಗಾಗುತ್ತದೆ. ಹೆಚ್ಚಿಗೆ ಬೇಯಿಸಿದರೆ ಅದು ಆಫ್ರಿಕನರಂತೆ ಕಪ್ಪಾಗುತ್ತದೆ. ಸರಿಯಾಗಿ ಬೇಯಿಸಿದರೆ ಅದು ನಮ್ಮಂತೆ ಕಂದಾಗಿರುತ್ತದೆ. ಈ ಮಾತನ್ನು ಕೇಳಿದ ಬ್ರಿಟಿಷ್ ಅಧಿಕಾರಿಯು ತನ್ನ ತಪ್ಪಿನ ಅರಿವಾಗಿ ಮೌನವಾಗಿ ಹೊರಟು ಹೋದನಂತೆ. ಹೀಗೆ ನಮ್ಮ ಬದುಕಿನಲ್ಲಿ ಮಾನ ಅಪಮಾನ, ಸೋಲು ಗೆಲುವು ಏನೇ ಬಂದರೂ ತಲೆ ಕೆಡಿಸಿಕೊಳ್ಳದೆ ನಾವು ಸದಾ ನಗುತ್ತಾ ಸಂತಸದಿಂದ ಆನಂದದಿಂದ ಇರಬೇಕು. ಏಕೆಂದರೆ ಆನಂದವೇ ಧರ್ಮ. ಇದನ್ನ ಹೇಳಿ ನಾನು ಇಲ್ಲಿಗೆ ಮುಗಿಸ್ತೀನಿ. ಪ್ರಶ್ನೋತ್ತರ ತಗೊಳ್ಳೋನು. ಯಾರಾದ್ರೂ ಮಾತಾಡೋರಿದ್ರೆ ಸ್ವಲ್ಪ ಮಾತಾಡಿ.